ಸೊ ರೀಸೆಂಟ್ ಆಗಿ ಯೂಟ್ಯೂಬ್ ಇಂದ ಒಂದು ಅಪ್ಡೇಟ್ ಬರುತ್ತೆ. ಏನಂದ್ರೆ AI ಚಾನಲ್ಗಳನ್ನ ಮಾಡೋರಿಗೆ ಸೊ ಚಾನಲ್ ಅನ್ನ ಮಾನಿಟೈಸೇಷನ್ ಮಾಡಲ್ಲ ಅಂಡ್ ನೀವು ಯೂಟ್ಯೂಬ್ ಅಲ್ಲಿ ಅರ್ನಿಂಗ್ಸ್ ಅನ್ನ ಮಾಡೋಕ್ಕಾಗಲ್ಲ. AI ಅನ್ನ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ವಿಡಿಯೋಗಳನ್ನ ನೀವು ಕ್ರಿಯೇಟ್ ಮಾಡ್ತಾ ಇದ್ರಿ ಅಂತವ್ರಿಗೆ ಇನ್ ಮುಂದೆ ಚಾನಲ್ ಮಾನಿಟೈಸೇಷನ್ ಆಗಲ್ಲ. ಆಲ್ರೆಡಿ ಯಾರೆಲ್ಲ ಈ ತರ ಚಾನಲ್ ಮಾಡಿದ್ರ ಅವ್ರಿಗೆಲ್ಲ ಡಿಮಾನಿಟೈಸೇಷನ್ ಆಗುತ್ತೆ ಅಂತ ಸೊ ಒಂದು ಮನೆ ಅಪ್ಡೇಟ್ ಬರುತ್ತೆ. ಸೊ ರೀಸೆಂಟ್ ಆಗಿ ಒಂದು ಅಪ್ಡೇಟ್ ಬರುತ್ತೆ. ಇದರಿಂದ ಕೆಲವೊಂದಿಷ್ಟು AI ವಿಡಿಯೋಗಳನ್ನ ಮಾಡೋಂಥ ಎಲ್ಲರಿಗೂ ಕೂಡ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಏನಂದ್ರೆ ಅದ್ರ ಮೇಲೆ ಅವರು ಡಿಪೆಂಡ್ ಆಗಿರ್ತಾರೆ, ಆದ್ರೆ ಅವ್ರಿಗೆ ಇನ್ ಮುಂದೆ ಆ ಥರದ ವಿಡಿಯೋಗಳನ್ನ ಮಾಡೋಕ್ಕಾಗಲ್ಲಲ್ವಾ ಅಂತ. ಸೊ ಇದರಲ್ಲಿ ಕೆಲವೊಂದಿಷ್ಟು ಕ್ರಿಯೇಟರ್ಸ್ ಏನ್ ಮಾಡ್ತಾ ಇದಾರೆ ಅಂದ್ರೆ ಸೊ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಏನನ್ನ ಆಕ್ಚುಲಿ ಅಪ್ಡೇಟ್ ಏನ್ ಬಂದಿದೆ ಅನ್ನೋದನ್ನ ಕ್ಲಿಯರ್ ಆಗಿ ತಿಳಿಸ್ತೇನೆ. ಸೊ ಇಲ್ದೇ ಇರೋದನ್ನ ಇನ್ಫಾರ್ಮೇಶನ್ ಹೇಳ್ತಾ ಇದ್ದಾರೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಕರೆಕ್ಟ್ ಆಗಿರೋಂಥ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ನೀವೇನಾದ್ರೂ ಒಂದು ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲೇದಾಗಿ ನಿಮ್ಗೆ ಇಲ್ಲಿ ಸ್ಕ್ರೀನ್ ಮೇಲೆ ಒಂದು ನೋಟಿಸ್ ಅನ್ನ ಹಾಕ್ತೀನಿ. ಸೊ ಈ ನೋಟಿಸ್ ಅನ್ನ ನಾನು ಓದ್ತೀನಿ. ಆ ನೋಟಿಸ್ ಅನ್ನ ಓದಿ ನಿಮ್ಗೆ ಸೊ ಯೂಟ್ಯೂಬ್ ಇಂದ ಬಂದಿರೋಂತ ಆ ನೋಟಿಸ್ ಅನ್ನ ಓದಿ ನಿಮ್ಗೆ ಹೇಳ್ತೀನಿ. ಸೊ ಅವಾಗ ಅದನ್ನ ನೋಟಿಸ್ ಅಲ್ಲಿ ಇರುವಂತ ಏನ್ ಬರ್ದಿದ್ರೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ನಿಮ್ಗೆ ಕನ್ನಡದಲ್ಲಿ ಹೇಳ್ತೀನಿ. ಸೊ ಇಲ್ಲಿ ನೋಡ್ಬೋದು, ಹೈ ಕ್ರಿಯೇಟರ್ಸ್ we've seen confusion around minor YPP update coming July 15th and wanted to share more information and answer top questions we've seen ಅಂತ ಇದೆ. ಸೊ ಇಲ್ಲಿ ಏನಿದೆ, ಕೆಲವೊಂದಿಷ್ಟು ಕ್ರಿಯೇಟರ್ಸ್ ಏನ್ ಮಾಡಿದಾರೆ ಅಂದ್ರೆ ಈ ತರ ಅಪ್ಡೇಟ್ ಅನ್ನ ಕೊಟ್ಮೇಲೆ ಅವ್ರಿಗೆ ಸೊ ಯೂಟ್ಯೂಬ್ ಕಮ್ಯುನಿಟಿ ಟೀಮ್ ಇದೆ ಅಲ್ವಾ, ಅದಕ್ಕೆ ಒಂದು ಮೆಸೇಜ್ ಅನ್ನ ಹಾಕ್ತಾರೆ, ಮೇಲ್ ಮಾಡ್ತಾರೆ. ಅವಾಗ ಅವ್ರ ಅದಕ್ಕೆ ರೆಸ್ಪಾಂಡ್ ಮಾಡ್ಬೇಕಲ್ಲ, ರೆಸ್ಪಾಂಡ್ ಮಾಡೋದಕ್ಕೂ ಈ ಒಂದು ಲೆಟರ್ ಅನ್ನ ಅವರು ಮತ್ತೆ ನಮ್ಗೆ ಕಳಿಸ್ತಾರೆ. ಸೊ ಇದ್ರಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ನೋಡ್ಬೋದು, ವಾಟ್ changing on July 15th. To be clear, we are not introducing a new UPP policy. This is a minor update to our long-standing repetitious content guidelines. We regularly update and evaluate our policy based on the content on YouTube. And this is update is a clarify that this policy include content that is mass produced to repetitive, which is the content viewers often consider some. This content has always been ineligible for monetization, as we always required content to be original and authentic. For YPP, we are also reminding this policy from repetitious content to inauthentic content. These guidelines apply regardless of how the content was made. So ಇದರಲ್ಲಿ ಇವ್ರು ಏನ್ ಹೇಳಿದಾರೆ ಅಂದ್ರೆ, ಕೆಲವೊಂದಿಷ್ಟು ಕ್ರಿಯೇಟರ್ಸ್ ಏನ್ ಮಾಡ್ತಾರೆ ಅಂದ್ರೆ ಸೊ ಅವ್ರಿಗೆ ಫೇಸ್ಲೆಸ್ ವಿಡಿಯೋಗಳನ್ನ ಮಾಡ್ಬೇಕಂತ ಇರುತ್ತೆ. ಸೊ ಈ ಫೇಸ್ಲೆಸ್ ವಿಡಿಯೋಗಳನ್ನ ಮಾಡ್ಬೇಕಂತಂದ್ರೆ ಅವ್ರ ಏನ್ ಮಾಡ್ತಾರೆ ಅಂದ್ರೆ AI ಇಂದ ಅವರ ಒಂದು ವಿಡಿಯೋಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. AI ಇಂದ ವಿಡಿಯೋ ಮಾಡೋದಕ್ಕೆ ಶುರು ಮಾಡ್ತಾರೆ, ಆದ್ರೆ ಓನ್ ಕಂಟೆಂಟ್ ಮಾಡ್ತಾರೋ ಇಲ್ಲ, ಬೇರೆ ಯಾವ್ದೋ ಒಂದು ಕಂಟೆಂಟ್ ಅನ್ನ ಎತ್ಕೊಂಡು ಅವರ ಒಂದು ಚಾನಲ್ ಅಲ್ಲಿ ಅದನ್ನ ಎಡಿಟ್ ಮಾಡ್ಬಿಟ್ಟು ಹಾಕ್ತಾರೆ. ಅದು ಯೂಟ್ಯೂಬರ್ಗೆ ಸಲೀಸ್ ಆಗಿ ಗೊತ್ತಾಗುತ್ತೆ, ಯಾಕಂದ್ರೆ ಆಲ್ರೆಡಿ ಅದು ಯೂಟ್ಯೂಬ್ ಅಲ್ಲಿ ಇರುತ್ತೆ ವಿಡಿಯೋ. ಸೊ ಅದಕ್ಕೆ ಮ್ಯಾಚ್ ಮಾಡಿ ನೋಡ್ತಾರೆ. ಇವಾಗ ಯಾರು ಕೂಡ ಮೊದಲೆಲ್ಲ ಏನಾಗ್ತಾ ಇತ್ತು, ಒಬ್ಬ ಯೂಟ್ಯೂಬ್ ಅಲ್ಲಿ ಟೀಮ್ ಅಲ್ಲಿ ಇರುವಂತ ಒಬ್ಬ ಕ್ರಿಯೇಟರ್ ಕೂತ್ಕೊಂಡು ಅದನ್ನ ಚೆಕ್ ಮಾಡ್ತಾ ಇದ್ರು, ಸೊ ಏನೇನೆಲ್ಲ ಈ ವಿಡಿಯೋದಲ್ಲಿ ಇದೆ ಅಂತ. ಬಟ್ ಇವಾಗ ಏನ್ ಮಾಡುತ್ತೆ, AI ಚೆಕ್ ಮಾಡುತ್ತೆ. ಸೊ ವಿತಿನ್ 10 ಸೆಕೆಂಡ್ಸ್ ಅಥವಾ 30 ಸೆಕೆಂಡ್ಸ್ ಅಲ್ಲೇ ನಿಮ್ಮ ವಿಡಿಯೋ ಗೊತ್ತಾಗ್ಬಿಡುತ್ತೆ. ಸೊ ನಿಮ್ಮ ವಿಡಿಯೋ ಒರಿಜಿನಲ್ ಕಂಟೆಂಟಾ ಅಥವಾ ಬೇರೆಯವ್ರ ಕಂಟೆಂಟಾ ಅಂತ. ಹೀಗಿರುವಾಗ ಏನಾಗುತ್ತೆ, ಬೇರೆಯವ್ರ ಕಂಟೆಂಟ್ ಅನ್ನ ಎತ್ಕೊಂಡು ನಿಮ್ಮ ಚಾನಲ್ ಅಲ್ಲಿ ಹಾಕಿದ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅವ್ರು ಏನ್ ಹೇಳಿದಾರೆ ಅಂದ್ರೆ, ನೀವು AI ವಿಡಿಯೋಗಳನ್ನ ಮಾಡಿ, ಆದ್ರೆ ಬೇರೆಯವ್ರ ಕಂಟೆಂಟ್ ಅನ್ನ ಯೂಸ್ ಮಾಡ್ಬಿಡಿ, ಅಪ್ಲೋಡ್ ಮಾಡಿರುವಂತ ವಿಡಿಯೋಗಳನ್ನೇ ಪದೇ ಪದೇ ಅಪ್ಲೋಡ್ ಮಾಡಕ್ ಹೋಗ್ಬಿಡಿ ಅಂತ. ಸೊ ಕೆಲವೊಂದಿಷ್ಟು ಜನ ಏನ್ ಮಾಡ್ತೀರಾ ಅಂದ್ರೆ, ನೀವು ಓಲ್ಡ್ ವಿಡಿಯೋನ ಅಪ್ಲೋಡ್ ಮಾಡಿರ್ತೀರಲ್ವಾ, ಆ ಓಲ್ಡ್ ವಿಡಿಯೋ ಓಡೇ ಇರಲ್ಲ, ಅಂದ್ರೆ ಅದಕ್ಕೆ ವ್ಯೂಸ್ ಬಂದಿರಲ್ಲ. ಮತ್ತೆ ಆ ಒಂದು ವಿಡಿಯೋನ ನೀವು ಶಾರ್ಟ್ಸ್ ಅಲ್ಲಿ ತಗೊಂಡು ಹಾಕ್ತೀರಾ. ಸೊ ಅವ್ರಿಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಇದು ಇವರ ಚಾನಲ್ ಅಲ್ಲಿ ಇರುವಂತ ಹಳೆ ವಿಡಿಯೋ. ಅಂಡ್ ಸೇಮ್ ಟೈಟಲ್, ಹ್ಯಾಶ್ ಟ್ಯಾಗ್ಸ್, ಡಿಸ್ಕ್ರಿಪ್ಷನ್ಸ್ ಅನ್ನ ಯೂಸ್ ಮಾಡ್ತೀರಾ. ಸೊ ಇದನ್ನ ಮಾಡೋದಕ್ಕೆ ಹೋಗ್ಬಿಡಿ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ನಿಮ್ಗೆ ತೋರಿಸ್ತಾ ಇದೀನಿ, ನೋಡ್ಬೋದು. ಸೊ ಈ ಒಂದು ಚಾನಲ್ ಅಲ್ಲಿ ಆಲ್ಮೋಸ್ಟ್ ಒಂದೇ ತರದ ಕಂಟೆಂಟ್ ಅನ್ನ ಮಾಡಿದರೆ, ಅಂಡ್ ಟೈಟಲ್ ಕೂಡ ಚೇಂಜ್ ಮಾಡಿಲ್ಲ ಇವರು, ಅಂಡ್ ಸಾಂಗ್ ಕೂಡ ಒಂದೇ ತರ ಯೂಸ್ ಮಾಡಿದರೆ. ಅಂಡ್ ಇಲ್ಲಿ ಇವರು
ಕೃಷ್ಣಂದು ಒಂದು ವಿಡಿಯೋ ಮಾಡಿದ್ದಾರೆ. ಆದರೆ ಈ ಕೃಷ್ಣನ್ ವಿಡಿಯೋದು ಏನಿದೆ ಇದು ಪೂರ್ತಿ ಒಂದೇ ಎನಿಮೇಷನ್ ಇದೆ. ಸೊ ಇಲ್ಲಿ ಡಿಫ್ರೆಂಟ್ ಎನಿಮೇಷನ್ಸ್ ಇಲ್ಲ, ಒಂದೇ ಥರದ ಎನಿಮೇಷನ್ ಇದೆ. ಸೊ ಈ ಥರ ಇದ್ರೆ ಚಾನಲ್ ಯಾವತ್ತೂ ಕೂಡ ಮಾನಿಟೈಸೇಷನ್ ಆಗಲ್ಲ. ಸೊ ನೀವೇನಾದರೂ ಇದೇ ತಪ್ಪನ್ನು ಮಾಡ್ತಾ ಇದ್ರೆ ಇವತ್ತಿಂದನೇ ನಿಲ್ಲಿಸಿ. ಸೊ ಇನ್ನು ಮುಂದೆ ನೀವು ಯಾವುದೇ ಒಂದು ವಿಡಿಯೋನ ಮಾಡ್ತಿದ್ರ ಅಂದರೆ ಅದರಲ್ಲಿ ನಿಮ್ಮದೇ ಆಗಿರುವಂಥ ಒಂದು ಓನ್ ವ್ಯಾಲ್ಯೂ ಆ್ಯಡ್ ಆಗಿರಬೇಕು. ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ವಾಯ್ಸ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಎಡಿಟಿಂಗ್ ಇರಬೇಕು ನಿಮ್ಮದೇ ಅಂತ. ಸೊ ನೀವು ಎ ಐನ ಯೂಸ್ ಮಾಡಿದರೂ ಕೂಡ ಸೊ ಇದರಲ್ಲಿ ಎಫರ್ಟ್ಸನ್ನು ಕಾಣಿಸ್ಬೇಕು ಅದು ಯೂಟ್ಯೂಬರ್ಸ್ಗೆ. ಸೊ ನೀವು ಯೂಟ್ಯೂಬ್ ಟೀಮ್ಗೆ ಕಾಣಿಸ್ಬೇಕು ನೀವು ಏನು ಎಫರ್ಟ್ ಹಾಕಿ ಒಂದು ವಿಡಿಯೋ ಮಾಡಿದಿರಂತ. ಸೊ ಎಫರ್ಟ್ಲೆಸ್ ಇತ್ತಂದರೆ ಆ ವಿಡಿಯೋ ಕೂಡ ರೀಚ್ ಆಗಲ್ಲ ಆ್ಯಂಡ್ ನಿಮಗೆ ವ್ಯೂಸ್ ಬರಲ್ಲ, ನಿಮ್ಮ ಚಾನಲ್ ಮಾನಿಟೈಸೇಷನ್ ಕೂಡ ಆಗಲ್ಲ. ಆ್ಯಂಡ್ ಇನ್ನೊಂದು ಏನು ಹೇಳೋದಂದರೆ ಕೆಲವೊಬ್ರು ಏನು ಮಾಡ್ತೀರಾ ಅಂದರೆ ಸ್ಲೈಡ್ ಶೋಗಳನ್ನ ಮಾಡ್ತೀರಾ. ಏನಂದರೆ ಒಂದು 4-5 ಫೋಟೋನ ತೊಗೋತೀರಾ, 4-5 ಫೋಟೋನ ತೊಗೊಂಡು ಅದನ್ನು ಇನ್ಶಾರ್ಟಲ್ಲಿ ಅಥವಾ ಯಾವ್ದಾರಾದ್ರೂ ಒಂದು ಎಡಿಟಿಂಗ್ ಅಪ್ಲಿಕೇಶನಲ್ಲಿ ಫೋಟೋ ಆ್ಯಡ್ ಮಾಡಿ ಅದಕ್ಕೊಂದು ಟ್ರಾನ್ಸಾಕ್ಷನ್ ಎನಿಮೇಷನ್ ಹಾಕಿ ಅದನ್ನ ಸ್ಲೈಡ್ ಶೋ ಮಾಡ್ತೀರಾ. ಈ ಥರ ಮಾಡೋದಕ್ಕೆ ಹೋಗ್ಬೇಡಿ. ಈ ಥರ ಮಾಡೋದ್ರಿಂದ ಕೂಡ ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಆಗಲ್ಲ. ಅದನ್ನ ಕೂಡ ಅವರು ಮೆನ್ಷನ್ ಮಾಡಿದರೆ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಸೊ ನೀವು ಯಾವುದೇ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಏನಾದರೂ ಒಂದು ಗ್ರಾಫಿಕ್ ಅನ್ನ ಯೂಸ್ ಮಾಡಿದ್ರೆ ನಿಮ್ಮ ಒಂದು ವಿಡಿಯೋದಲ್ಲಿ ಅಲ್ಲಿ ಆಲ್ಟರ್ ಕಂಟೆಂಟ್ ಅಂತ ಒಂದು ಆಪ್ಷನ್ ಇದೆ. ನೀವು ಯಾವುದೇ ಒಂದು ಶಾರ್ಟ್ಸ್ ಅನ್ನ ಅಪ್ಲೋಡ್ ಮಾಡುವಾಗಲೂ ಆದ್ರೂ ಅಷ್ಟೇ ಆಯ್ತು, ಲಾಂಗ್ ಫಾರ್ಮ್ ವಿಡಿಯೋನ ಮಾಡುವಾಗ ಕೂಡ ಅಷ್ಟೇ ಆಯ್ತು, ನಿಮಗೆ ಅಲ್ಲಿ ಆಲ್ಟರ್ ಕಂಟೆಂಟ್ ಅಂತ ಇರುತ್ತೆ. ಆ ಒಂದು ಆಪ್ಷನ್ ನೀವು ಸೆಲೆಕ್ಟ್ ಮಾಡಿಬಿಟ್ರೆ ಸೊ ಇದರಲ್ಲಿ ಅವ್ರು ಸಲೀಸಾಗಿ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಇವರು ಎ ಐನ ಯೂಸ್ ಮಾಡಿದ್ರಂತೆ. ಸೊ ನೀವು ಎ ಐನ ಯೂಸ್ ಮಾಡೋದ್ರಿಂದ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ, ಬಟ್ ನೀವು ಅದನ್ನ ಯೂಸ್ ಮಾಡೋ ರೀತಿ ತಪ್ಪಿದೆ ಅಷ್ಟೇ ಹೇಳ್ತಾ ಇರೋದು. ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಸೊ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎ ಐ ಕಂಟೆಂಟ್ ವಿಡಿಯೋನ ಮಾಡಿದ್ರೆ ಯಾವ ಥರ ಮಾಡಬೇಕು ಅದಕ್ಕೆ ನೀವು ಚಾನಲಲ್ಲಿ ಒಂದು ಡಿಸ್ಕ್ರಿಪ್ಷನ್ ಅನ್ನು ಹಾಕಬೇಕು. ಸೊ ಆ ಥರ ಡಿಸ್ಕ್ರಿಪ್ಷನ್ ಹಾಕಿದ್ರೆ ಮಾತ್ರ ನಿಮ್ಮ ಒಂದು ಎ ಐ ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಅದನ್ನ ಯಾವ ಥರ ಮಾಡೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಅನ್ನು ಮಾಡಿ. ನಮ್ಮ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಸೊ ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.